ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳ್ಬೇಡಿ ಅಂತ ಹೇಳಿದ್ದೀನಿ. ಪುನಃ ಅದನ್ನೇ ಯಾಕೆ ಕೇಳ್ತೀನಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಿಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ನಿಮ್ಮ ಶಾಸಕರು ಸಂಸದರು ಕೆಲವರು ಹೈಕಮಾಂಡ್ ಅವ್ರು ಮಾಡಿದಾರ ಇಲ್ಲ ಮತ್ತೆ ಮತ್ತೆ ಅಲ್ಲ ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ ತಂದೆಯವರು ಮುಂದುವರಿತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳ್ಬೇಡಿ. ಶಿವರಾತ್ರಿ ಹೈಕಮಾಂಡ್ ಅವರು ಯಾವಾಗ ನಿಮ್ಗೆ ಹೇಳ್ತಾರೆ ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಅದನ್ನ ಈಗ ಆಲ್ರೆಡಿ ನಾವು DPR ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ ನಾವು. ಈಗ ಅದು ಆದಾಗ ನೋಡೋಣ, ಅದು ಅವ್ರ ಕೆಲಸ ಅಲ್ವಾ ಇದು ಮುಂದಿಂದು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನ್ ತೀರ್ಮಾನ ತಗೊಂಡ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಬರಲ್ಲ. ಸೊ ಅದರಿಂದ ನಮ್ಗೆ ಭರವಸೆನೂ ಕೂಡ ಇಲ್ಲ, ನಂಬಿಕೆನೂ ಕೂಡ ಇಲ್ಲ. ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ತಾರಲ್ಲ ಸರ್, ಅದ್ರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ 1-2 ತಿಂಗಳ ಹಿಂದೆ, ಅದು ಏನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್. ಮತ್ತೆ ಮೋಸ್ಟ್ಲಿ ಈ ತಿಂಗಳಂತ ಮುಂದಿನ ತಿಂಗಳು ಒಳಗಡೆ ಕೊಡ್ತಾರೆ. ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳ್ಬೇಡಿ ಅಂತ ಹೇಳಿದ್ದೀನಿ. ಪುನಃ ಅದನ್ನೇ ಯಾಕೆ ಕೇಳ್ತೀನಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್. ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಿಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ನಿಮ್ಮ ಶಾಸಕರು ಸಂಸದರು ಕೆಲವರು ಹೈಕಮಾಂಡ್ ಅವ್ರು ಮಾಡಿದಾರ ಇಲ್ಲ ಮತ್ತೆ ಮತ್ತೆ ಅಲ್ಲ ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ ತಂದೆಯವರು ಮುಂದುವರಿತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳ್ಬೇಡಿ. ಶಿವರಾತ್ರಿ ಹೈಕಮಾಂಡ್ ಅವರು ಯಾವಾಗ ನಿಮ್ಗೆ ಹೇಳ್ತಾರೆ ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಅದನ್ನ ಈಗ ಆಲ್ರೆಡಿ ನಾವು DPR ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ ನಾವು. ಈಗ ಅದು ಆದಾಗ ನೋಡೋಣ, ಅದು ಅವ್ರ ಕೆಲಸ ಅಲ್ವಾ ಇದು ಮುಂದಿಂದು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನ್ ತೀರ್ಮಾನ ತಗೊಂಡ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಬರಲ್ಲ. ಸೊ ಅದರಿಂದ ನಮ್ಗೆ ಭರವಸೆನೂ ಕೂಡ ಇಲ್ಲ, ನಂಬಿಕೆನೂ ಕೂಡ ಇಲ್ಲ. ಇಲ್ಲ ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ತಾರಲ್ಲ ಸರ್, ಅದ್ರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ 1-2 ತಿಂಗಳ ಹಿಂದೆ, ಅದು ಏನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್. ಮತ್ತೆ ಮೋಸ್ಟ್ಲಿ ಈ ತಿಂಗಳಂತ ಮುಂದಿನ ತಿಂಗಳು ಒಳಗಡೆ ಕೊಡ್ತಾರೆ.